ಪ್ರೆಷರ್ ಕ್ಯಾಪ್ ಬರುತ್ತೆ. ಗುಡ್ ಆಫ್ಟರ್ನೂನ್ ಕರ್ನಾಟಕ. ಟೈಮ್ ಬಂದುಬಿಟ್ಟು 12 o'clock ಆಗ್ತಿದೆ ಎಕ್ಸಾಕ್ಟಾಗಿ. ಈ ಟೈಮಲ್ಲಿ ಒಂದು ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಸಂಡೇ ಸ್ಯಾಟರ್ಡೆ ಸೀರೀಸ್ 2. ಸೊ ಗೈಸ್, ಇವತ್ತು ನಾವು ಡಿ ವಿ ಬ್ರೋ ಬಂದುಬಿಟ್ಟು ಹೊಸ ಬೈಕ್ ತೊಗೊಂಡಿದ್ದಾರೆ ಅಂತ ತಮ್ಮೆಲ್ಲಲ್ಲಿ ನೋಡಿದೆ. ಹೊಸ ಬೈಕಾ? ಆಲ್ರೆಡಿ ಬೈಕ್ ಇತ್ತಲ್ಲ ಹಂಗಂತ ಅಂದ್ಕೊಂಡು ಕ್ಲಿಕ್ ಮಾಡಿ ನೋಡಿದೆ. ಗೈಸ್ CBR ತೊಗೊಂಡಿದ್ದಾರೆ, ಆದರೆ ಅವ್ರದ್ದು ಇಲ್ವೋ ಅಂತ ಗೊತ್ತಿಲ್ಲ. ಆ್ಯಂಡ್ ನಾನು ಕೂಡ ಇನ್ನೂ ಟಿಫನೇ ಮಾಡಿಲ್ಲ ಅಂದ್ಕೊಳ್ಳಿ. ನಾನು ಎದ್ದಿದ್ದೆ ಲೇಟು. ಈಗ ತಾನೇ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು, ಹೌದು ಗುರು ನಾವು ಇವತ್ತು ಬ್ಲಾಗ್ ಮಾಡಬೇಕು, ಸಂಡೇ ಬೇರೆ ಇವತ್ತು ಅಂದ್ಬಿಟ್ಟು ಬ್ಲಾಗ್ನ ಶುರು ಮಾಡಿದೆ. ಜೊತೆಗೆ ನಮ್ಮಮ್ಮ ಕರ್ಮೀನ್ ಸಾರು ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕರ್ಮೀನು. ಇದ್ರ ಜೊತೆಗೆ ಈ ಒಂದು ಬ್ಲಾಗಲ್ಲಿ ಡಿ ವಿ ಬ್ರೋ ವೀಡಿಯೋ ನೋಡಿಕೊಂಡು ಊಟ ಮಾಡುವ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ. ಮಿಕ್ಕಿದ ವಿಷಯ ಎಲ್ಲ ನಾನು ವೀಡಿಯೋ ಕಾಲಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಇವಾಗ ನಾನು ಹಂಗೆ ಆಪೋಸಿಟಲ್ಲಿ ಕ್ಯಾಮ್ರಾನು ತಿರುಗಿಸ್ತೀನಿ, ನಾನು ಊಟ ಮಾಡೋದನ್ನು ನಿಮಗೆ ತೋರಿಸ್ತಾ ಇರ್ತೀನಿ. ಇದೊಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್, ಓಕೆನಾ? ಸೊ ಇವಾಗ ನಾನು ಆನ್ ಮಾಡಿಲ್ಲ ಟಿ ವಿನ, ಈಗ ಆನ್ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಝೂಮ್ ಹಾಕ್ಕೊತೀನಿ ರೀ. ಸೊ ಇವಾಗ ನಿಮಗೆ ವಿಸಿಬಲಾಗಿ ಕಾಣಿಸುತ್ತೆ. ಆ್ಯಂಡ್ ಸೌಂಡು ಕೂಡ ಒಂದು 14% ಇಡ್ತೀನಿ, ಯಾಕಂದರೆ ನಿಮ್ಗೆ ಇನ್ನೂ ಕ್ಯಾಪ್ಚರ್ ಆಗುತ್ತೆ ಈಸಿಯಾಗಿ. ಓಕೆ, ಡಿ ವಿ ಬ್ರೋನ ನೋಡೋಕೆ ಒಂಥರ ಎಕ್ಸೈಟು ಗುರು, ಸೀರಿಯಸ್ ಆಗಿ ನನಗೆ. ಟ್ರೈಪ್ಯಾಡ್ ಕೆಳಗಡೆ ನಿಂತಲ್ಲ. ಅದರಲ್ಲಿ ಮಾರ್ನಿಂಗ್ ಬಂದಿದ್ದೀನಿ ನಮ್ಮ ಅಡ್ಡಾಗೆ. ಸೊ ಇನ್ನೂ ಸನ್ರೈಸ್ ಕೂಡ ಫುಲ್ಲಾಗಿ ಆಗಿಲ್ಲ. ಆ್ಯಂಡ್ ಹಿಯರ್ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ರೆಡ್ Honda CBR RR. ವಾವ್ ವಾವ್ ವಾವ್, ಏನ್ ಬೈಕ್ ಗುರುದು, ಪವರ್ ಬ್ಲೇಡು. ಸೊ ಆಲ್ರೆಡಿ ಬೈಕ್ ರಿವ್ಯೂ ಎಲ್ಲ ನೋಡಿದ್ದೀರಾ ನೀವು. ಸೊ ಮೊನ್ನೆ ನಮ್ಮ ಮನೆಗೆ ಬಂದಿದ್ದು ಗಾಡಿಯಿಂದ ಇಳಿಸ್ಕೊಂಡಿದ್ದೆಲ್ಲ ನೋಡಿದ್ರಿ ಫುಟೇಜು. ಇದೇನಾ ನಮ್ಮ ನೆಕ್ಸ್ಟ್ ಬೈಕ್ ಅಂತ ವಿಡಿಯೋ ಟೈಟಲ್ ಹಾಕಿದ್ದೀನಿ. ಬಟ್ ನೋ ಡಾರ್ಲಿಂಗ್ಸ್, ದಿಸ್ ಇಸ್ ನಾಟ್. ಓ ಮೈ ಗಾಡ್. ಇದು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ನಮ್ಮ ಸಂಜೀವ್ ಅವ್ರ ಬೈಕ್ ಇದು. ಸೊ ಅವರು ಈಸ್ ನಾಟ್ ಟು ಇಸ್ ನೇಟಿವ್, ಅವ್ರದ್ದೇನೋ ಪರ್ಸನಲ್ ವರ್ಕಲ್ಲಿ ಬಿಸಿ ಇದ್ದಾರೆ. ಈ ಬೈಕ್ನ ಸರ್ವಿಸಲ್ಲಿ ಬಿಟ್ಟಿದ್ರು. ಗೈಸ್ ನೋಡಿರ್ತೀರಾ, ಒಳ್ಳೆ ಬೀಸ್ಟ್ ನುಗ್ದಂಗೆ ನುಗ್ಗಿಸ್ತಾ ಇದ್ದಾರೆ ಬೈಕ್ನ. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಬೈಕು. ಯಾವುದು ಅಂತ ಕೇಳಿದ್ರೆ ನೀವು ಹೋಂಡಾ CBR ಅನಿಸುತ್ತೆ ಇದು. ಎಷ್ಟು ಇದಂತ ಗೊತ್ತಿಲ್ಲ, ಅಂದರೆ ಯಾವುದು ಪವರ್ ಬ್ಲೇಡಾ ಇಲ್ಲ SP ಅಂತ ಗೊತ್ತಿಲ್ಲ ನನಗೆ. ಸೊ 249 ಸ್ಪೀಡಲ್ಲಿ ಪಾಸ್ ಮಾಡಿದ್ದೀನಿ. ಏನು ಗುರು ಓಡಿಸ್ತಾರೆ ಬೈಕು, ಸ್ವಾಮಿ. ಆ್ಯಂಡ್ ಮೇನ್ ಥಿಂಗ್, ನಾನು ಈ ವಿಡಿಯೋ ಮಾಡ್ತಿರಲಿಲ್ಲ, ಯಾಕಂದರೆ ಇವತ್ತು ಸಂಡೇ ಬೇರೆ ಅಲ್ವಾ. ನಾನು ಕರೆಕ್ಟಾಗಿ ಫುಲ್ ಡೇ ಬ್ಲಾಗ್ ಮಾಡಿ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ಒಂದು ಡೌಟಲ್ಲೇ ಇದ್ದೆ. ಮತ್ತು ಅದಕ್ಕೆ ನಾನು ಲೇಟಾಗೂ ಎದ್ದಿದ್ದು. ನನಗೆ ತುಂಬ ಡೌಟ್ಸ್ ಬಂದ್ಬಿಡ್ತು, ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಆ್ಯಂಡ್ ಅದರಲ್ಲಿ ಬೇರೆ ನಮ್ಮ ಡ್ಯಾಡಿ ನಮ್ಮಮ್ಮ ನನ್ನ ತಂಗಿ ಎಲ್ಲ ಹೊರಗಡೆ ಹೋಗಿದ್ದಾರೆ. ಈ ಆಪರ್ಚುನಿಟಿನ ನಾನು ಮಿಸ್ ಮಾಡಬಾರ್ದು ಅಂತ ಹೇಳಿ, ಯಾಕಂದರೆ ವಿತೌಟ್ ಸೌಂಡ್ ಇರುತ್ತೆ ಮನೇಲಿ, ಓಕೆನಾ? ಆ್ಯಂಡ್ ನಮ್ಮ ಮನೇಲಿ ಫಿಶ್ ಟ್ಯಾಂಕ್ ಇದೆ. ಈ ನೀರು ಸೌಂಡ್ ಅಂತೂ ಬೇರೆ ಕೇಳಿಸ್ತಾ ಇರುತ್ತೆ ಯಾವಾಗೂ ಮನೇಲಿ. ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಒಂದು ವ್ಲಾಗ್ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಂಗೆ ಫುಡ್ ವ್ಲಾಗ್ ಥರ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ಏನು ಅಂದ್ಕೊಬೇಡಿ, ಓಕೆನಾ? ಆ್ಯಂಡ್ ನಾನು ಯಾವುದೇ ಕಾರಣಕ್ಕೂ ಈ ಬ್ಲಾಗ್ನ ಮಾತ್ರ ಮಿಸ್ ಮಾಡಲ್ಲ. ನಿಮಗೆ ಕರೆಕ್ಟಾಗಿ ಟೈಮಿಗೆ 6:30 ಸಂಜೆ, ಓಕೆನಾ, ಕೊಡ್ತೀನಿ. ಹಿಂಗಿಲ್ಲ ಅಂದರೆ 8:00ವರೆಗೆ ಖಂಡಿತವಾಗ್ಲೂ ಪೋಸ್ಟ್ ಆಗಿರುತ್ತೆ. ಆ್ಯಂಡ್ ನಮ್ಮ ಮನೇಲಿ ಕರ್ಮೀನ್ ಸಾರು ಮಾಡಿದ್ದಾರೆ. ಮೇ ಬಿ ಇವತ್ತು ಚಿಕನ್ ಮಟನ್ ಇದು ಯಾವುದು ಇರಲ್ಲ ಅನಿಸುತ್ತೆ, ನನಗೆ ಗೊತ್ತಿದ್ದಂಗೆ ಮನೇಲಿ ಮಾಡಲ್ಲ ಅನಿಸುತ್ತೆ. ಸೊ ಅದಕ್ಕೆ ನಮ್ಮಮ್ಮ ಬೆಳಿಗ್ಗೆನೇ ಕರ್ಮೀನ್ ಸಾರು ಮಾಡಿದ್ದಾರೆ. ನನಗೆ ಈ ಚಿಕನ್ ಮಟನ್ಗಿನ ಕರ್ಮೀನ್ ಅಂದರೆ ತುಂಬ ಇಷ್ಟ. ಫಿಶು, ಬೆಡ್ ಫಿಶ್ ಏನಿದೆ ನಾನು ಅವಾಯ್ಡ್ ಮಾಡಿಬಿಟ್ಟಿದ್ದೆ ಸ್ವಲ್ಪ ದಿನ, ಯಾಕಂದರೆ ನಾನು ಫಿಶ್ ಹಾಬಿಯಸ್. ಫಿಶ್ಶು ಇಲ್ಲಿ ಕುತ್ಕೊಂಡು ತಿಂತಾಯಿದ್ದೀನಿ ಅಂದರೆ ಫಿಶ್ ಟ್ಯಾಂಕ್ ಎದುರುಗಡೆನೇ ಐತೆ, ಅದರಲ್ಲಿ ಓಡಾಡ್ತಿರೋದು ನೋಡಿದ್ರೆ ಒಂಥರ ಪಾಪ ಅನಿಸ್ಬಿಡುತ್ತೆ. ಏನು ಗುರು ಈ ಥರ ತಿಂತಾಯಿದ್ದೀವಲ್ಲ ನಾವು ಅಂತ. ಅದು ಇದೆ ಒಂದೊಂದು ಟೈಮು. ಆ್ಯಂಡ್ ನಮ್ಮಮ್ಮ ಕರ್ರಾಬಾಗಿ ಸಾರು ಮಾಡ್ತಾರೆ ಗುರು. ಅದರಲ್ಲೂ ಈ ಕರ್ಮೀನ್ ಸಾರು ಎಸ್ಪೆಷಲಿ ಸೂಪರಾಗಿ ಮಾಡ್ತಾರೆ.
ನೀವು ಯಾರನ್ನ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತ ಆಸೆ ಪಟ್ಟರೆ ಖಂಡಿತವಾಗ್ಲೂ ಬನ್ನಿ, ಊಟ ಮಾಡ್ಕೊಂಡು ಹೋಗಿ, ಮಜವಾಗಿರುತ್ತೆ. ಸೊ ನಾನು ಒಂದು ಟ್ರೈಪ್ಯಾಡು ಮತ್ತು ಒಂದು ಬೈಕ್ ತೊಗೊಬೇಕು ಅಂತ ಒಂದು ಪ್ಲ್ಯಾನಲ್ಲಿದ್ದೀನಿ. ಯಾಕಂದರೆ ರೀಸೆಂಟ್ಲಿ ನಮ್ಮ ಮಾವನ ಮಕ್ಕಳೆಲ್ಲ ಮನೆಗೆ ಬಂದಿದ್ದರು. ಅನ್ಫಾರ್ಚುನೇಟ್ಲಿ ಈ ಟ್ರೈಪ್ಯಾಡ್ ಮೇಲೆ ಇರುವಂಥ ಒಂದು ಸ್ಕ್ರೂ ಮಿಸ್ ಮಾಡಿಬಿಟ್ರು. ಸೊ ಹುಡುಕ್ದೆ ಸಿಗಲಿಲ್ಲ. ಸ್ಕ್ರೂಯಿಂದನೇ ಬ್ಯಾಲೆನ್ಸ್ ಆಗೋದು, ಇಲ್ಲಾಂದರೆ ಶೇಕ್ ಆಗುತ್ತೆ ಹಿಂಗೆ. ಸೊ ಅದು ಎಲ್ಲಿಟ್ಟಿದ್ದೀನಿ, ಎಲ್ಲಿ ಬಿತ್ತು, ಏನು ಕತೆ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ನಾನು ಚೆಸ್ಟ್ ಮೌಂಟಲ್ಲಿರುತ್ತಲ್ಲ ಅದನ್ನ ಎತ್ತಿ ನಾನು ಮೇಲೆ ಇದು ಮಾಡಿದ್ದೀನಿ ಮೌಂಟನ್ನ. ಆ್ಯಂಡ್ ಇದು ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ, ಜೊತೆಗೆ ವೆಯ್ಟು ಕೂಡ ಜಾಸ್ತಿ. ಓಕೆನಾ? ಆ್ಯಂಡ್ ನಿಮಗೆ ಇವಾಗ ಬ್ಲಾಗ್ ಬಗ್ಗೆ ಏನು ಅನ್ನಿಸ್ತದೆ, ಈ ಥರ ಸೀರೀಸ್ ಮಾಡೋಣ ಬೇಡ ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಮೇಯ್ನ್ ನಾನು ಹೇಳ್ತಾ ಇರ್ತೀನಿ, ಓಕೆನಾ? ಫಸ್ಟ್ ಇದನ್ನು ತಿಂದ್ಬಿಡೋಣ, ಓಕೆನಾ? ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಹೀಗೆ ಮಾತಾಡ್ತಿದ್ರೆ ನಿಮಗೂ ಲೈಟಾಗಿ ಬೋರ್ ಹೊಡೆಯುತ್ತೆ, ಅದಂತೂ ಗ್ಯಾರಂಟಿ. ಆ್ಯಂಡ್ ಇದು ಹೆಂಗೆ ಅಂದರೆ, ಇವಾಗ ಇವ್ರು ಹಾಕಿದ್ರಲ್ಲ ವೀಡಿಯೋ, ಇದು ನಾವು ಡೈರೆಕ್ಟಾಗಿ ಕ್ಯಾಮ್ರಲ್ಲಿ ತೋರಿಸಿದ್ರೆ ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋ ಕ್ಲಿಪ್ಸ್ಗಳ್ನ ಆ್ಯಡ್ ಮಾಡ್ತೀವಿ ನೋಡಿ, ಲೈಕ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ಡೌನ್ಲೋಡ್ ಮಾಡಿ, ಅವಾಗೆಲ್ಲ ರಿವ್ಯೂಸ್ ಕಂಟೆಂಟ್ ಬಂದ್ಬಿಡುತ್ತಂತೆ. ಇದು ನನಗೆ ಗೊತ್ತಿರಲಿಲ್ಲ. ನಾನು ಲಕ್ಕಿ ಶೇಷ್ ಬ್ಲಾಗ್ ಇದೆ, ಓಕೆನಾ? ಬ್ಲಾಗ್ಸು ಬ್ರೋ ಬಂದ್ಬಿಟ್ಟು ಹೆಂಗೆ ಅಂದರೆ ಯೂಟ್ಯೂಬ್ ಅಪ್ಡೇಟ್ ವೀಡಿಯೋಸ್ ಎಲ್ಲ ಮಾಡ್ತಿರ್ತಾರೆ. ನಾನು ಅವ್ರದ್ದು ತುಂಬ ನೋಡ್ತೀನಿ ವೀಡಿಯೋಸು, ಅವ್ರ ಥರನೇ ಇಮಿಟೇಟ್ ಮಾಡ್ತೀನಿ ಕೆಲವೊಮ್ಮೆ. ನಾನು ಅಪ್ಡೇಟ್ ವೀಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರ. ನಾನು ಕೆಲವು ವಿಷಯಗಳು ಅವ್ರ ಹತ್ರದಿಂದನೂ ತಗೊತೀನಿ. ಆ್ಯಂಡ್ ನಾನು ಕೆಲವು ಆರ್ಟಿಕಲ್ಸು ಇವೆಲ್ಲ ಓದಿ ತಿಳ್ಕೊಂಡು ಆಮೇಲೆ ನಾನು ನಿಮಗೆ ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ಶೇರ್ ಮಾಡ್ತಿರ್ತೀನಿ. ಸೊ ಅವ್ರ ವೀಡಿಯೋಸಲ್ಲಿ ಹೇಳ್ತಿರ್ತಾರೆ ಈ ಥರ ರಿವ್ಯೂಸ್ ಕಂಟೆಂಟ್ ಬರುತ್ತೆ, ಇದು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ತುಂಬ ಪ್ರಾಬ್ಲಮ್ ಬರುತ್ತೆ ಅಂತ. ಆ್ಯಂಡ್ ನಾನು ನೈಟ್ ತನಕ ಬ್ಲಾಗ್ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿದ್ದೆ. ಏನೇನು ಮಾಡ್ತೀನಿ ದಿನನಿತ್ಯ ಅದನ್ನು ಹಂಗೆ ಒಂದು ಬ್ಲಾಗ್ ಹಾಕಿದ್ದೆ. ನೀವೆಲ್ಲರೂ ನೋಡಿರ್ತೀರ ಅಂತ ನಂಬ್ತೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಇಲ್ಲಾಂದರೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ನೋಡಿ. ಸೊ ಆ ಬ್ಲಾಗಲ್ಲಿ ನಾನು ಡೇ ಫುಲ್ ಏನು ಮಾಡಿದ್ದೆ ಅದನ್ನು ಹಂಗೆ ವೀಡಿಯೋ ಹಾಕ್ತಿದ್ದೆ. ಒಂದಷ್ಟು ವ್ಯೂಸ್ ಹೋಗಿದೆ, ಪರವಾಗಿಲ್ಲ, ಹೇಳ್ಕೊಡೋಷ್ಟು ಏನಿಲ್ಲ, ಒಂದು ಲೆವೆಲ್ಗೆ ರೀಚ್ ಆಗಿದೆ. ಸೊ ತುಂಬ ಖುಷಿ ಆಯಿತು. ಸೊ ಅದೇ ಥರದ್ದು ಇನ್ನೊಂದು ಮಾಡೋಣ ಅಂತ ನನಗೆ ಮೈಂಡಲ್ಲಿ ಬಂತು. ಬಟ್ ಅನ್ಫಾರ್ಚುನೇಟ್ಲಿ ಏನು ಅಂದರೆ ನಮಗೆ ಈ ಟೈಮಲ್ಲಿ ವ್ಯೂಸ್ ಕಡಿಮೆನೇ ಹೋಗೋದು. ನಾವು ಏನೇ ಟಿಪ್ಪರ್ಲಾಗ ಹೊಡೆದ್ರೂ ನಾವು ಅಂದ್ಕೊಳೋ ಥರ ವ್ಯೂಸ್ ಹೋಗಲ್ಲ, ಅದೊಂದು ಮೇನ್ ಇರೋದು. ಓಕೆ, ಇನ್ನೊಂದು ಚೂರಿದೆ, ತಿನ್ಬಿಟ್ಟು ಕಂಟಿನ್ಯೂ ಮಾಡಿ. A few moments later. ಓಕೆ ಗುರು, ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೋ ತನಕ ನೀವೇನು ನೋಡಿರ್ತೀರ, ಸುಮ್ಮನೆ ಒಂದು ಸ್ಯಾಂಪಲಾಗಿ ಒಂದು ವೀಡಿಯೋನ ತೊಗೊಂಬಂದಿದ್ದೀನಿ ಸಿಂಪಲ್ಲಾಗೆ. ನೀವು ಕೇಳ್ಬೋದು ಇದೆಲ್ಲ ಒಂದು ಬ್ಲಾಗ ಬ್ರೋ ಅಂತ, ಬೇರೆ ಏನೋ ಆಪ್ಷನ್ ಇರಲಿಲ್ಲ, ಅದಕ್ಕೆ ಈ ಥರದ್ದು ಒಂದು ವೀಡಿಯೋನ ತಂದೆ. ಒಟ್ನಲ್ಲಿ ಒಂದು ವೀಡಿಯೋ ಮಾಡಬೇಕು, ಆ ವಿಡಿಯೋ ತುಂಬ ಜನಕ್ಕೆ ಇಂಟ್ರೆಸ್ಟ್ ಆಗಿರಬೇಕು ಅಂತ ಇಲ್ಲಿ ತಂದಿದ್ದಷ್ಟು. ಅಮೇಜಿಂಗ್. ಈ ವಿಡಿಯೋಸ್ಗೆ ವ್ಯೂಸು ಪ್ರಾಪರಾಗಿ ಹೋಗಲ್ಲ ಅಂತ ನನಗೆ ಗೊತ್ತು, ಬಟ್ ಆದ್ರೂ ನಾನು ಪೋಸ್ಟ್ ಮಾಡೋ ಕಾರಣ ನಾವು ಬೆಳಿಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ನಾನು ಪೋಸ್ಟ್ ಮಾಡಿರ್ತೀನಿ. ಆ್ಯಂಡ್ ಡಿ ವಿ ಬ್ರೋ ಅಂತೂ ತುಂಬ ಎಕ್ಸಾಕ್ಟ್ ಆಗಿರೋ ಬೈಕ್ಸ್ನೆಲ್ಲ ಇವಾಗ ಇಡ್ತಾ ಇರೋದನ್ನು ನೋಡ್ಬೋದು. ಸೊ ಖಂಡಿತವಾಗ್ಲೂ ಫ್ಯೂಚರಲ್ಲಿ ನಾವು ಒಂದು ಸೂಪರ್ ಬೈಕ್ನ ಇಡಲೇಬೇಕು ಪಕ್ಕ. ಸೊ ಅದು ಮಾತ್ರ ಈ ಒಂದು ಟೈಮಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ H2 ಮೇಲೆ ಆಸೆ ಇದೆ. ಆ್ಯಕ್ಚುಲಿ H2 ಕವಾಸಕಿ ನಿಂಜಾ H2 ಬೂಸ್ ಬಂಪ್ಸ್ ಆಗ್ತಿದೆ, ಸೀರಿಯಸ್ ಆಗಿ ಹೆಸರು ಕೇಳಿದ್ರೆ ಆ ಥರ ಬೈಕು ಇನ್ನೂ ನಮ್ಮ ಕಡೆ ಯಾರೂ ಇಟ್ಟಿಲ್ಲ. ನಾನು ಇಡಬೇಕು ಅಂತ ಆಸೆ. ಐ ವಿಲ್ ಅಚೀವ್ ದಟ್. ಹೇಗಿತ್ತು ಈ ಒಂದು ವ್ಲಾಗ್ ಡೇ ವಿತ್ ಡಿ ವಿ ಬ್ರೋ? ಸೊ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ತುಂಬ ಚಿಕ್ಕದಾಗೆ ತಂದಿದ್ದೀನಿ, ನಿಮಗೆ ಲೈಟಾಗಿ ಬೋರ್ ಫೀಲ್ ಆಗಿರ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಕೊನೆ ತನಕ ನೋಡಿರ್ತೀರ ಅಂತ ನಂಬ್ತೀನಿ. ಓಕೆ ಗುರು, ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕ್ ಬರುತ್ತೆ ನಮ್ಮ ಸಂಡೇ ಸ್ಯಾಟರ್ಡೇ ಸೀರೀಸ್ 3, ಓಕೆನಾ? ಸೊ ಅಷ್ಟೋ ತನಕ ವೆಯ್ಟ್ ಮಾಡಿ. ಇದೇನಿರುತ್ತೆ ಈ ಥರ್ಸ್ಡೇ ಫ್ರೈಡೇ ಈ ಟೈಮಲ್ಲಿ ನಾನು ಯೂಟ್ಯೂಬ್ ಅಪ್ಡೇಟ್ಸ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಒಂದು ನಾರ್ಮಲ್
ಸೆಂಟ್ರ್ ಗ್ಯಾಪಲ್ಲಿ ನಾನು ಗೇಮ್ ಪ್ಲೇ ವೀಡಿಯೋಸು ಕೂಡ ತರ್ತೀನಿ. ಸೊ ಖಂಡಿತವಾಗ್ಲೂ ತುಂಬ ಜನಕ್ಕೆ ಶೇರ್ ಮಾಡಿ ವೀಡಿಯೋಸ್ನ, ಯಾವುದೇ ಕಾರಣಕ್ಕೂ ಎಲ್ಲೂ ಯಾರಿಗೂ ಮಿಸ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್, ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್ ಬಾಯ್.